ನಮ್ಮ ಮನೆಯಲ್ಲಿ ಪ್ರಾಣ ಹೋಗೋ ಅಂಥದ್ದು ದೊಡ್ಡ ಸಮಸ್ಯೆ ಇತ್ತು. ಅದು ಏನು ಕೋಟಿ ಕೊಟ್ಟರು ಅದು ಸಮಸ್ಯೆ ಬಗೆಹರಿದೇ ಇರೋಂಥ ಸಮಸ್ಯೆ. ಈ ಜನಗಳ ಮುಂದೆ ಆ ಸಮಸ್ಯೆ ಹೇಳ್ಕೊಳಕ್ಕೆ ನಮ್ಗೆ ಆಗಲ್ಲ. ಅಂಥ ದೊಡ್ಡ ಸಮಸ್ಯೆ ನಮಗೆ ಅಮ್ಮ ಪರಿಹರಿಸಿದ್ದಾಳೆ. ಮನಸ್ಸಲ್ಲಿ ಅಂದ್ಕೊಂಡ್ರೆ ನಡೀತದೆ. ಅದು ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವಾಗ ನಮ್ಮ ಫ್ರೆಂಡ್ಗೊಬ್ಬರು ಕಾಲ್ ಮಾಡಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಹಿಂಗೆ ಇದು ಮಾಡ್ತೇನೆ ಅಂತ. ಇಲ್ಲೇ ಫೋನ್ ಮಾಡಿದ್ದು, ಅವ್ರು 10 ನಿಮಿಷ ಬಿಟ್ಟು ಮಾಡ್ತೀನಿ ನಾನು, ಬೇರೆಯವರಾಗಿದ್ದರೆ ಇಲ್ವೇ ನಾನು ಅವ್ರು ತಾಯಿ ಸನ್ನಿಧಿಲೇ ಫೋನ್ ಬಂತು, ಸರ್ ಆಗಿದೆ ಅಮೌಂಟು ಬಂದು ತಗೊಂಡೋಗು ಅಂತ. ಇದಕ್ಕಿಂತ ಏನು ಬೇಕು ಸರ್? ಇಲ್ಲ, ಬೇರೆ ದೇವಸ್ಥಾನದಲ್ಲಿ ಒಳಗಡೆ ಹೋದರೆ ನಮ್ಮನ್ನು ಒಳಗಡೆ ಕೂಡ ಬಿಡಲ್ಲ. ಅಲ್ಲಿ ಮುಂದೆಯಿಂದ ನಿಂತ್ಕೊಂಡು ನಾವು ಆರತಿ ತೊಗೊಂಡು ಹೋಗಬೇಕು. ಇಲ್ಲಿ ಬಂದು ನಾವೇ ದೇವ್ರಿಗೆ ಹೂವು ಹಾಕಿ ಅಲಂಕಾರ ಮಾಡಿ ನಾವೇ ಪೂಜೆ ಮಾಡಿ ಹೋಗೋದ್ರಿಂದ ಮನಸ್ಸು ನೆಮ್ಮದಿ ಅನಿಸುತ್ತೆ. ನಾವು ಏನು ಅಂದ್ಕೊಂಡಿದ್ವೋ ಅದು ನೆರವೇರ್ತಿದೆಯಲ್ಲ, ಅದ್ರ ಮೇಲೆ ದೇವ್ರ ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಬರ್ತಾಯಿದೆ. ಮಗ ತೊಂದರೆಲಿದ್ದರು, ಕಾಯಿಲೆ ಇದ್ದ. ಅಮ್ಮನಿಗೆ ಬೇಡ್ಕೊಂಡ್ಮೇಲೆ ಅಮಾವಾಸ್ಯೆಯಲ್ಲಿ ಜೀವದ ಕೋಳಿ ಬಿಡ್ತೀವಿ ಅಂತ, ಜೀವ ಕೊಡ್ತೀವಿ ಅಂತ 5 ಅಮಾವಾಸ್ಯೆಗೆ ಬಿಟ್ಟಿದ್ದು. ಮಗನಿಗೆ ಚರ್ಮದ್ದು ಇದೆಲ್ಲ ಕಡಿಮೆ ಆಗಿತ್ತು. ಹಂಗಾಗಿ ಅಮ್ಮನ್ನ ತುಂಬ ಬೇಡ್ಕೊತೀವಿ ನಾವು. ಇಲ್ಲಿ ಭಕ್ತಾದಿಗಳು ಏನು ಬೇಡಿಕೆ ಮಾಡ್ಕೊಂಡು ಹೋಗ್ತಾರೋ ಅದು ಆಗುತ್ತೆ. ಹರಕೆ ಕಟ್ಕೊಳ್ತಾರೆ. ಏನು ನಿಮಗೆ ಸಮಸ್ಯೆ ಇದೆ, ಕೋರ್ಟ್ ಕೇಸ್ನಿಂದ ಹಿಡ್ಕೊಂಡು ಮದುವೆದು ಆಗಿಲ್ಲ, ಸಂತಾನ ಆಗಿಲ್ಲ, ಆಮೇಲೆ ಇನ್ನೇನೇ ಇರಲಿ ಅದು ಕ್ಲಿಯರ್ ಆಗುತ್ತೆ. ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಮಗೆ ನೆರವೇರಿಸಿದ್ದಾಳೆ. ತುಂಬ ಸತ್ಯ. ಆ ಜಗನ್ಮಾತೆದು ನಮ್ಗೆ ಹೇಳ್ಕೊಳಕ್ಕೆ ಮೈಯೆಲ್ಲ ಜುಮ್ ಅಂತದೆ, ಹೇಳ್ಕೊಳಕ್ಕಾಗಲ್ಲ. ಅಷ್ಟು ನಮಗೆ ನನ್ನ ಅನುಭವಕ್ಕೆ 1 ವರ್ಷದಲ್ಲಿ ಇಷ್ಟೊಂದು ನಮ್ಗೆ ಒಳ್ಳೆಯದಾಗಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರವಿಕಿರಣ್. ನಮ್ಮ ಸನಾತನ ಧರ್ಮದಲ್ಲಿ ಕೆಲವೊಂದಿಷ್ಟು ನಿಗೂಢ ದೇವಸ್ಥಾನಗಳಿರ್ತವೆ. ಜೊತೆಗೆ ಇಲ್ಲಿ ಭಕ್ತಾದಿಗಳೇ ಕೂಡ ಡೈರೆಕ್ಟಾಗಿ ಬಂದು ಇಲ್ಲಿ ಮುಡಿ ತುಂಬೋದು, ಜೊತೆಗೆ ತಾಯಿನ ಮುಟ್ಟಿ ಅವ್ರನ್ನ ಆರತಿ ಮಾಡ್ಬೋದು. ಇಲ್ಲಿ ಅರ್ಚಕರಾಗಲಿ ಮತ್ತು ಪೂಜಾರಿಗಳಾಗಲಿ ಯಾರೂ ಇರೋದಿಲ್ಲ. ಒಂದು ತುಂಬ ವಿಶೇಷವಾದ ದೇವಸ್ಥಾನ. ಸೊಣ್ಣೇನಹಳ್ಳಿಯಲ್ಲಿದ್ದೀನಿ. ಈ ದೇವಸ್ಥಾನ ನೋಡ್ತಿರ್ಬೋದು ಹಿಂದ್ಗಡೆ. ಇಲ್ಲಿ ಅರ್ಚಕರು ಇರೋದಿಲ್ಲ ನೋಡ್ರಿ. ಜೊತೆಗೆ ಡೈರೆಕ್ಟಾಗಿ ತಾಯಿಗೆ ಮುಟ್ಟಿ ಅವ್ರನ್ನ ಆಶೀರ್ವಾದ ತೊಗೊತಾರೆ. ಸುಮಾರು ಜನ ಮಾತಾಡಿದ್ರು, ಅವರು ಭಾವುಕತೆನ ಹಂಚ್ಕೊಂಡ್ರು ನಮ್ಮ ಜೊತೆ. ಸಖತ್ ಸಮಸ್ಯೆಯಲ್ಲಿರೋರು ಇಲ್ಲಿ ಬಂದಾದಮೇಲೆ ಅವರಿಗೆ ಮನಸ್ಸಿಗೆ ಶಾಂತಿ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವರಿಗೆ ಒಳ್ಳೆಯದಾಗಿದೆ. ಸೊ ದಯವಿಟ್ಟು ನೀವು ಒಂದ್ಸರಿ ವಿಸಿಟ್ ಮಾಡೋದು ದೇವಸ್ಥಾನಕ್ಕೆ. ಅಡ್ರೆಸ್ಸು ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾವುದೂ ಕೂಡ ನಂಬರ್ ಇರೋದಿಲ್ಲ, ಯಾಕೆಂದರೆ ಇದು ಅರ್ಚಕರು ಇರದೇ ಇರುವಂಥ ದೇವಸ್ಥಾನ ಆಗಿರೋದ್ರಿಂದ ನಂಬರ್ ಇರೋದಿಲ್ಲ. ಅಡ್ರೆಸ್ ಹಾಕಿರ್ತೀನಿ, ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಲೊಕೇಶನ್ ಹಾಕಿರ್ತೀನಿ. ದಯವಿಟ್ಟು ಒಂದ್ಸರಿ ದೇವಸ್ಥಾನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಬಳ್ಳಾಳಿ ಹತ್ರ ಬಂದು ಸುಮಾರು 1 ವರ್ಷ ಆಗಿದೆ ಅಷ್ಟೇ. ಅದಕ್ಕೆ ಮುಂಚೆ ನಮ್ಮ ಅಕ್ಕವರು ಇಲ್ಲೇ ಇದ್ದರು ಒಂದು 7-8 ವರ್ಷದಿಂದ. ಅಮ್ಮ ಇದು ಗುಡಿ ಕಟ್ಟಕ್ಕೆ ಮುಂಚೆಯಿಂದನೇ ನಾವು ಬಂದು ಕೈ ಮುಕ್ಕೊಂಡು ಹೋಗ್ತಿದ್ವಿ ಅಷ್ಟೇ. ನಮ್ಮ ಮನೆಯಲ್ಲಿ ಪ್ರಾಣ ಹೋಗೋ ಅಂಥದ್ದು ದೊಡ್ಡ ಸಮಸ್ಯೆ ಇತ್ತು. ಅದು ಏನು ಕೋಟಿ ಕೊಟ್ಟರು ಅದು ಸಮಸ್ಯೆ ಬಗೆಹರಿದೇ ಇರೋಂಥ ಸಮಸ್ಯೆ. ನಾನು ಅಮ್ಮನ ಹತ್ರ ಬಂದು ಕೂತ್ಕೊಂಡು ಜೋರಾಗಿ ಹತ್ಕೊಂಡು, ಅಮ್ಮ ನನ್ನ ಕೈಯಲ್ಲಿ ತಡೆಯೋಕ್ಕಾಗ್ತಿಲ್ಲಮ್ಮ, ನೀನು ಬಗೆಹರಿಸ್ಬೇಕು, ನಮ್ಮ ಮನೇಲಿ ಸಮಾಧಾನ ಶಾಂತಿ ನೆಮ್ಮದಿ ಇಲ್ಲ ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೆ ಹತ್ಕೊಂಡು ಸುರ್ಕೊಂಡು ಹೋದ್ವಿ ಅಷ್ಟೇ. ಏನೂ ಅರ್ಸ್ಕೊಂಡಿಲ್ಲ. ನನಗೆ ಗೊತ್ತಿಲ್ಲಮ್ಮ, ಏನು ಅರ್ಸ್ಕೊಂಡೋಗ್ಬೇಕು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೊಂಟೋಗ್ಬಿಟ್ಟೆ. ಹೋಗಿದ್ದು ಸುಮಾರು ಹೇಳ್ಕೊಂಡು ಹೋಗಿ 1 ವಾರಕ್ಕೇ ಮಹಾತಾಯಿ ಜಗನ್ಮಾತೆ ಅಂಥ ಪ್ರಾಣಕ್ಕೆ ಹೋಗೋಂಥ ಗಂಟು ಪಟ್ ಅಂತ ಬಿಡಿಸ್ಕೊಟ್ಬಿಟ್ಲು. ಅದು ಹೇಳೋಕ್ಕೆ ಅಸಾಧ್ಯ, ಹೇಳೋಕ್ಕಾಗೋದು ಇಲ್ಲ. ಅಂಥ ದೊಡ್ಡ ಕುತ್ತಿಗೆಗೆ ಮಚ್ಚ ಹಾಕಿದ್ರು ಕೂಡ ಅಷ್ಟು ನೋವಾಗಲ್ಲ ಅಂತ. ಅಷ್ಟಕ್ಕಿಂತ ದೊಡ್ಡ ಸಮಸ್ಯೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಅದು ಆಗದೇ ಇರೋಂಥ ಸಮಸ್ಯೆ ಅಮ್ಮ ಮಹಾತಾಯಿ ಬಿಟ್ಕೊಟ್ಲು. ಎಲ್ಲ ಸರಿ ಮಾಡಿದ್ಲು. ಅದಕ್ಕೆ ಅಮ್ಮ ನನಗೆ ಅದಾದಮೇಲೆ ಅದೆಲ್ಲ ಇದು ಕ್ಲಿಯರ್ ಆದಮೇಲೆ ಅಮ್ಮನಿಗೆ ಹತ್ರ ಬಂದು ಇವಾಗ ಬೆಳ್ಳಿ ಮುಖವಾಡ ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡು ಆಚಾರಿಗೆ ಕೊಟ್ಟಿದ್ದೀವಿ. ಅಧ್ಯಕ್ಷರ ಕೈಲೆಲ್ಲ ಇದು ಮಾಡಿಸಿ ಆಚಾರ್ಯ ಜೊತೆಲಿ ಕರ್ಕೊಂಡೋಗಿ ಅಧ್ಯಕ್ಷರ ಹತ್ರ ಎಲ್ಲ ಮಾಡಿಸಿ, ಇಲ್ಲಿರೋ ಅಧ್ಯಕ್ಷರಿದ್ದಾರಲ್ವ ಅವ್ರನ್ನ ಕರ್ಕೊಂಡೋಗಿ ಆಚಾರ್ಯ ಹತ್ರ ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೀವಿ. ಅವನು ಮಹಾತಾಯಿ ಆದಿಶಕ್ತಿ ನಮಗೆ ಪ್ರತಿಯೊಂದು ಸಮಸ್ಯೆನೂ ಬಗೆಹರಿಸಿದ್ದಾಳೆ ಅನ್ನೋದು ಸತ್ಯ. ಹೌದು. ನಾವು ಮನಸ್ಸಲ್ಲಿ ಇಲ್ಲಿ ಬಂದು ಮಹಾತಾಯಿ ಜಗನ್ಮಾತೆ ಹತ್ರ ಕುತ್ಕೊಂಡು ನನಗೆ ಈ ಥರ ಬೇಕು ಅಂತ ಅರಸ್ಕೊಳೋದು ಅವಶ್ಯಕತೆಯೇ ಇಲ್ಲ. ಮನೆಯಲ್ಲಿ ಸುಮ್ಮನೆ ಬಾಯಲ್ಲಿ ಅಂದ್ಕೊಂಡ್ರು ಪಟ್ ಅಂತ ಅಮ್ಮ ನಮಗೆ ಮಾಡಿಕೊಟ್ಟಿದ್ದಾಳೆ. 100% ಸತ್ಯ ಇದು. ನಾವು ಮನೇಲಿ ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡ್ವಿ, ಅಯ್ಯೋ ಅಮ್ಮ ನನಗೆ ಇದು ಮಾಡಿಕೊಟ್ಬಿಡಮ್ಮ, ನಾನು ಇಲ್ಲಿ ಬರ್ತೀನಿ, ಹಿಂಗೆ ಮಡ್ಲು ತುಂಬಿಕೊಡ್ತೀನಮ್ಮ ಅಷ್ಟೇ ನಂಗೆ ಅದನ್ನು ಕ್ಲಾರಿಟಿನ ಗೊತ್ತಿಲ್ಲ. ನನಗೆ ಹೆಂಗೆ ಕೇಳ್ಕೊಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಸುಮ್ಮನೆ ಹಂಗೆ ಅಂದ್ಕೊಂಡಿದ್ದು 1 ವಾರದಲ್ಲೇ ಮಾತಾಯಿ ಅದು ಸೂಕ್ಷ್ಮ ಖಂಡಿಸ್ಬಿಟ್ಟು ಇಮ್ಮಿಡಿಯೇಟ್ಲಿ ನಮಗೆ ಎಲ್ಲ ಸಮಸ್ಯೆ ಬಗೆಹರಿದಿದೆ. ಈ ಜನಗಳ ಮುಂದೆ ಆ ಸಮಸ್ಯೆ ಹೇಳ್ಕೊಳಕ್ಕೆ ನಮ್ಗೆ ಆಗಲ್ಲ. ಅಂಥ ದೊಡ್ಡ ಸಮಸ್ಯೆ ನಮಗೆ ಅಮ್ಮ ಪರಿಹರಿಸಿದ್ದಾಳೆ. ಮನಸ್ಸಲ್ಲಿ ಅಂದ್ಕೊಂಡ್ರೆ ನಡೀತದೆ. ಅದು ಮನಸ್ಸಲ್ಲಿ ಇಲ್ಲೇ ಬಂದು ಅನ್ಕೋಬೇಕು ಅನ್ನೋದು ಏನು ಬೇಕಾಗಿಲ್ಲ. ಅಮ್ಮನ ಪ್ರಸಾದ ಇಟ್ಕೊಂಡು ಹೇಳ್ತಾ ಇದ್ದೀನಿ.
ಇಲ್ಲೇ ಬಂದು ಅಮ್ಮ ನನಗೆ ಹಿಂಗೆ ಆಗೈತೆ ಅಂತ ಹತ್ಕೊಂಡು ಸುರ್ಕೊಂಡು ಹೇಳೋದು ಅವಶ್ಯಕತೆಯೇ ಇಲ್ಲ. ಮನೇಲಿ ಸುಮ್ಮನೆ ಮನಸ್ಸಲ್ಲಿ ಆತ್ಮಸಾಕ್ಷಿಯಾಗಿ ಮನಸ್ಫೂರ್ತಿಯಾಗಿ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಮಗೆ ನೆರವೇರಿಸಿದಾಳೆ. ತುಂಬ ಸತ್ಯ. ಆ ಜಗನ್ಮಾತೆದು ನಮ್ಗೆ ಹೇಳ್ಕೊಳಕ್ಕೆ ಮೈಯೆಲ್ಲ ಜುಮ್ ಅಂತದೆ, ಹೇಳ್ಕೊಳಕ್ಕಾಗಲ್ಲ. ಅಷ್ಟು ನಮಗೆ ನನ್ನ ಅನುಭವಕ್ಕೆ 1 ವರ್ಷದಲ್ಲಿ ಇಷ್ಟೊಂದು ನಮ್ಗೆ ಒಳ್ಳೆಯದಾಗಿದೆ. ಇಲ್ಲಿ 1 ರೂಪಾಯಿನೂ ಯಾರು ಕೇಳೋರೇ ಇಲ್ಲ. ನಿನಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀಯ ಸ್ವತಂತ್ರವಾಗಿ, ನಿನ್ನಿಷ್ಟ. ನಿಮ್ಮ ತಾಯಿಗೆ ನೀನು ಏನು ಕೇಳ್ಕೊಬೇಕು ಅಂತಿದ್ಯೋ, ನಿಮ್ಮ ಅಮ್ಮನ ಹತ್ರ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡ್ಕೊ ಪ್ರೀತಿ ವಿಶ್ವಾಸವಾಗಿ ಅಷ್ಟೇ. ಇಲ್ಲಿ ಯಾರು 10 ರೂಪಾಯಿ ಕೊಡ್ರಿ 11 ರೂಪಾಯಿ ಕೊಡ್ರಿ ಇಲ್ಲಿ ಪೂಜೆ ಮಾಡಿರಿ ಯಾರು ಏನೂ ಹೇಳಲ್ಲ. ಇಲ್ಲಿರೋ ಅರ್ಚಕರು ಯಾರು ಏನು ನನಗೇನೂ ಗೊತ್ತಿಲ್ಲ. ಇಲ್ಲಿ ಯಾವತ್ತೂ ಬಂದಮ್ಮ ಇಲ್ಲೊಂದು 10 ರೂಪಾಯಿ ಕೊಟ್ಟು ಪೂಜೆ ಮಾಡಮ್ಮ, ಇಲ್ಲಿ ದುಡ್ಡು ಹಾಕಮ್ಮ ಅಂತ ಹೇಳೋರು ಇದುವರೆಗೂ ಯಾರೂ ಇಲ್ಲ. ಅಖಂಡ ದೀಪ ಉರಿತೈತೆ, ಅಲ್ಲಮ್ಮ 1 ಲೀಟ್ರ್ ಎಣ್ಣೆ ಹಾಕ್ಬಿಟ್ಟು ಹೋಗ್ತೀನಮ್ಮ, ನನ್ನ ಮನಸ್ಸಲ್ಲಿ ತುಂಬ ನೋವಿದೆ, ಎಲ್ಲ ಗಂಟು ಕಟ್ಕೊಂಡೇ ಬಂದಿದ್ದೀವಿ, ಯಾಕಮ್ಮ ಇಷ್ಟೊಂದು ಸಮಸ್ಯೆ ಕೊಡ್ತೀಯ ನಮಗೆ, ಅಮ್ಮ ತಾಯಿ ಪರಿಹರಿಸಮ್ಮ, ಇಷ್ಟೇ. ಹಂಗೆ ಅಂದ್ಕೊಂಡು ಹೋಗಿರ್ತೀವಿ. ಅದಾಗಿದ ತಕ್ಷಣ ಎಣ್ಣೆ ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ತೀವಿ, ಇಷ್ಟೇ. ಯಾರು ಇಲ್ಲಿರೋರು ಅರ್ಚಕರಾಗಲಿ ಪೂಜೆ ಮಾಡೋರು ನನಗೆ ಗೊತ್ತೂ ಇಲ್ಲ ಸರ್. ನಿಜ ಹೇಳ್ಬೇಕಾದ್ರೆ ನನಗೆ ಯಾರಂತ ನನಗೆ ಗೊತ್ತಿಲ್ಲ. ಇಲ್ಲಿ ಸುಮ್ಮನೆ ಬರ್ತೀವಿ, ಅಮ್ಮನ ಕೇಳ್ಕೊಂಡು ಹೋಗ್ತೀವಿ. ಇಲ್ಲಿ ಕಟ್ಟಕ್ಕೆ ಮುಂಚೆಯಿಂದನೂ ನಮ್ಮ ಅಕ್ಕವ್ರು ಇದ್ದರು ಇಲ್ಲಿ. ನಾನು ಇಲ್ಲಿ ಬಂದು ಮನೆ ತೊಗೊಂಡು 1 ವರ್ಷ ಆಗಿದೆ ಅಷ್ಟೇ. ಎಲ್ಲ ಅನುಕೂಲನೂ ಎಲ್ಲ ವ್ಯವಸ್ಥೆನೂ ಮಹಾತಾಯಿ ಜಗನ್ಮಾತೆ ನನ್ನಂಥ ಬಡವಿಗೆ, ನಮ್ಮ ಮಗಳು ಪಾಪ ಇದ್ದಾರೆ, ನಮ್ಮಂಥ ಬಡವಿಗೆ 2.5 ಕೋಟಿಗೆ ಇದು ಅಮೌಂಟ್ ಅಷ್ಟು ದುಡ್ಡು ಮನೆಗೆ ತಗೊಳ್ಳೋ ಅಷ್ಟು ಆ ತಾಯಿ ಕರುಣೆ ತೋರಿಸಿದ್ದಾಳೆ. ನಾವು ಮನೇನೂ ತೊಗೊಂಡಿದ್ವಿ ಸರ್. ತುಂಬಾ ಒಳ್ಳೆಯದಾಗುತ್ತೆ ಸರ್. ಏನು ಹೇಳೋದು, ತಾಯಿ ಬಗ್ಗೆ ಹೇಳೋಕ್ಕೆ 2 ಮಾತು ಸಾಕಾಗಲ್ಲ. ನಾನು ಇಲ್ಲಿ ಬಂದಮೇಲೆ ಏನೋ ಒಂದು ಅಂದ್ಕೊಂಡು ಬಂದಿದ್ದೆ ಮನಸ್ಸಲ್ಲಿ, ಆಗುತ್ತೋ ಇಲ್ವೋ ಅನ್ನೋದು. ಬಟ್ ನಾನು ಇಲ್ಲೇ ನಿಯರ್ ಬೈ ಇರೋದು ನಂಗೆ ತುಂಬ ಒಳ್ಳೆಯದಾಗಿದೆ. ಜೋಡಿ ಕೋಳಿ ಕುಯ್ಕೊಂಡು ನನಗೆ ಒಳ್ಳೇದಾದರೆ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ, ಹಂಗೆ ಆಯಿತು. ನಾನು ಯಾವತ್ತೂ ತಾಯಿ ನನಗೆ ಮೋಸ ಮಾಡಿಲ್ಲ. ನಾವು ಅದಕ್ಕೇ ಎಷ್ಟೋ ಥರ ಆಗಲಿ, ಅಮಾವಾಸ್ಯೆ ಆಗಲಿ, ಮಂಗಳವಾರ ಶುಕ್ರವಾರ ಆಗಲಿ ಬಂದು ಒಂದು ವಿಸಿಟ್ ಕೊಟ್ಟು ಆ ತಾಯಿಗೆ ನಮಸ್ಕಾರ ಮಾಡ್ಕೊಂಡಾರು ಹೋಗ್ತೀವಿ. ಇಲ್ಲಿ ಶುಕ್ರವಾರ ಮಂಗಳವಾರ ಅನ್ನ ಸಂತರ್ಪಣೆ ಮಾಡ್ತಾರೆ. ಭಕ್ತಾದಿಗಳು ಅನ್ಸ್ಕೊಂಡು ಏನೇನು ಅರ್ಕೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲೂ ಅಷ್ಟೇ ಸರ್. ಯಾರು ಬೇರೆ ದೇವಸ್ಥಾನದಲ್ಲಿ ಆರೋದು ಹಿಂಗೆ ಲೈನು ಪಾನು ಇದೇನು ಇಲ್ಲ. ಆ ತಾಯಿ ಇಲ್ಲೇ ಉದ್ಭವ ಆಗಿರೋದು. ಆ ತಾಯಿಗೆ ಗುಡಿ ಬೇಡ, ಆ ತಾಯಿನೇ ಬೇಡ ಅಂದಿರು ಈ ಥರ ಮಾಡಿರೋದು. ಈಗ ಸ್ವಲ್ಪ ಈ ಥರ ಎಲ್ಲರಿಗೂ ಭಕ್ತಾದಿಗಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡೋರು. ಫಸ್ಟು ಇನ್ನೂ ಹಂಗೆ ಆ ಥರ ಮಾಡಿರಲಿಲ್ಲ. ತುಂಬ ಖುಷಿ ಆಯ್ತದೆ ಆ ತಾಯಿ ಬಗ್ಗೆ. ಆ ತಾಯಿ ಒಂದು ಮೈ ಕೈನೇ ಸರ್ ರೋಮಗಳು ಹೆಂಗೆ ಇದಾಗುತ್ತೆ ಅಂದರೆ, ಆ ತಾಯಿ ನೋಡಿಬಿಟ್ಟು ಮನೆಗೆ ಹೋದ್ರೆ ಏನೋ ಒಂಥರ ನೆಗೆಟಿವ್ ಎನರ್ಜಿನೇ ಹೋಗಿ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ. ತುಂಬ ಖುಷಿಯಾಗುತ್ತೆ ಸರ್. ನನ್ನ ಮಕ್ಕಳು ವಾರಕ್ಕೆ ಕರ್ಕೊಬಂದು ಕೈ ಮುಗಿಸ್ಕೊಂಡು ಕರ್ಕೊಂಡೋಗ್ತೀನಿ. ಆ ತಾಯಿ ಬಗ್ಗೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ದೀನಿ. ಅವರು ಸರ್ ಶುಕ್ರವಾರ 9 ಶುಕ್ರವಾರ ನಿಂಬೆಹಣ್ಣು ದೀಪ ಹಚ್ಚೋರೆ. ಅವರು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ನೀನು ಹೇಳಿದ್ಮೇಲೆ ನಂಗೆ ತುಂಬ ಒಳ್ಳೇದಾಯಿತು ಅಂತ. ನಮ್ಮಿಂದ ಬೇರೆಯವ್ರಿಗೆ ಹಿಂಗೆ ಹೇಳಿದ್ಮೇಲೆ ಆ ತಾಯಿ ಒಳ್ಳೇದು ಮಾಡ್ತಾಳಲ್ಲ, ಅದು ನಮಗೆ ತುಂಬ ಇದಾಗಿರೋದು. ಆ ತಾಯಿ ಬಗ್ಗೆ ತುಂಬ ಖುಷಿಯಾಗುತ್ತೆ ಸರ್. ಅಷ್ಟು ಸಂತೋಷ ಆಯ್ತದೆ. ಹೇಳ್ತಾ ಇದ್ರೇ ಆ ತಾಯಿ ಬಗ್ಗೆ ಎಷ್ಟು ಖುಷಿ ಆಯ್ತದೆ ಅಂದರೆ, ನಿಂತಿರೋದ್ರೆ ನಂಗೆ ಒಂಥರ ಶೇಕ್ ಆದಂಗೆ ಆಗ್ತದೆ. ಅಷ್ಟು ತುಂಬ ಖುಷಿ ಸರ್. ಅವ್ಳ ಮುಖ ನೋಡಿ ಹೋದೆ ಸಾಕು, ಏನೋ ಒಂಥರ ನೆಮ್ಮದಿ. ನಾನು ಅವತ್ತು ಆ ಕೆಲಸ ಆಯ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಸರ್. ಒಳ್ಳೆ ಪ್ರಸಾದ ಇಲ್ಲಿ ತಿಂತಾ ಇದ್ದೀನಿ. ಆ ತಾಯಿಗೆ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಇದಾಗುತ್ತೆ ಏನೋ ಗೊತ್ತಿಲ್ಲ ಕಣವ. ನಂಗೆ ಅರ್ಜೆಂಟ್ ಇತ್ತು ಸರ್ ಆ ಟೈಮಲ್ಲಿ. ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವಾಗ ನಮ್ಮ ಫ್ರೆಂಡ್ಗೊಬ್ಬರು ಕಾಲ್ ಮಾಡಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಹಿಂಗೆ ಇದು ಮಾಡ್ತೀನಿ ಅಂತ. ಇಲ್ಲೇ ಫೋನ್ ಮಾಡಿದ್ದು. ಅವ್ರು 10 ನಿಮಿಷ ಬಿಟ್ಟು ಮಾಡ್ತೀನಿ ನಾನು, ಇದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದರು. ಹೆಂಗಾದರೂ ಮಾಡಿ ಕೊಟ್ಟಂಗೆ ಮಾಡವತ್ತ ಏನ್ಬಿಟ್ಟು ಅಲ್ಲಿ ಪ್ರಸಾದ ತಿನ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡೆ. ಅವರೇ ಫೋನ್ ಮಾಡಿದ್ರು, ಅಡ್ಜಸ್ಟ್ ಆಯಿತು ಅಂತ. ಎಲ್ಲಿಗೆ ಸಾಕು, ಬೇರೆಯವರಾಗಿದ್ದರೆ ಇಲ್ವೇನೋ ಅನ್ನೋರ್ಬಿಟ್ಟು ಆ ತಾಯಿ ಸನ್ನಿಧಿಲೇ ಫೋನ್ ಬಂತು ಸರ್, ಆಗಿದೆ ಅಮೌಂಟು, ಬಂದು ತಗೊಂಡೋಗು ಅಂತ. ಇದಕ್ಕಿಂತ ಏನು ಬೇಕು ಸರ್. ತುಂಬ ಖುಷಿ ಆಯಿತು ಸರ್. ಕಲಿಯುಗದ ಜಗನ್ಮಾತೆ ಅಂತ ಹೇಳ್ತೀರಾ? ಜಗನ್ಮಾತೆ ಅಂದರೂ ಜಗನ್ಮಾತೆ ಸರ್. 2 ಮಾತಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ ಈ ತಾಯಿಯ. ಅಷ್ಟು ಸುಮಾರು ಜನ ಸಮಸ್ಯೆಯಲ್ಲಿ ಇರ್ತಾರೆ. ಹೌದು, ಫೈನಾನ್ಷಿಯಲ್ ಆಗಿರ್ಬೋದು, ಹೌದು, ಎಲ್ಲ ಅಂದರೆ ಈಗ ಆರೋಗ್ಯವಾಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು. ಸೊ ಅಂಥವ್ರಿಗೆ ಸೊಲ್ಯೂಷನ್ ಸಿಗುತ್ತೆ ಇಲ್ಲಿ ಬಂದರೆ? ಸೊಲ್ಯೂಷನ್ ಪಕ್ಕಾ ಸಿಗುತ್ತೆ. ಸಿಗಲ್ಲ ಅನ್ನೋ ಮಾತೇ ಇಲ್ಲ, ಪಕ್ಕಾ ಸಿಗುತ್ತೆ. ನಂಬಿಕೆ ಅನ್ನೋ 3 ಅಕ್ಷರ ಇದೆಯಲ್ಲ ಸರ್, ಅದು ತಾಯಿ ಮೇಲೆ ಇಟ್ಬಿಟ್ರೆ ಸಾಕು, ತುಂಬ ಸಿಗುತ್ತೆ ಸರ್. ಅವ್ರು ಬಡವರು ಶ್ರೀಮಂತರದೇನು ಭೇದವಾಗಿ ಎಂಥದ್ದು ಇಲ್ಲ ಸರ್. ಈಗ ನೋಡಿ ಸರ್, ಎಂದರೂ ಬಂದವ್ರೆ. ಬಡವರು ಶ್ರೀಮಂತ ತಾಯಿಗೆ ಗೊತ್ತಾಗುತ್ತೆ, ಎಲ್ಲ ಗೊತ್ತು. ಆದರೂ ಆ ತಾಯಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಎಂತೆಂಥರ ಶ್ರೀಮಂತರು ಬೇಕು. ಆ ತಾಯಿಗೆ ಭೇದ ಭಾವ ಅನ್ನೋದಿಲ್ಲ, ಏನಿಲ್ಲ. ನಾವು ನಂಬಿಕೆ ಇಟ್ಟು ಬರಬೇಕು. ಆ ನಂಬಿಕೆನ ಅವಳು ಉಳಿಸ್ಕೊತಾಳೆ ಸರ್. ಒಂದು 10 ರೂಪಾಯಿ ಕರ್ಪೂರ ಹಚ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ರಿ ಸರ್, ಅಷ್ಟು ಒಳ್ಳೇದೈತದೆ. ನಾವು ನಿಜ ಈಗ ಏನು ಹಂಗೆ ಬಂದಿರೋದು ಸರ್, ಕೈ ಮುಕ್ಕೊಂಡು ಹೋಗಿತ್ತು ಅಷ್ಟೇ. ಮನೆಗೆ ಬಂದಮೇಲೆ ಏನೋ ಒಂಥರ ನೆಮ್ಮದಿ, ಅಷ್ಟು ಖುಷಿ ಆಯ್ತದೆ ಸರ್. ಎಲ್ಲ ಭಕ್ತಾದಿಗಳಿಗೆ ಹೇಳೋದು ಅಷ್ಟೇ, ತಾಯಿ ಮೇಲೆ ನಂಬಿಕೆ ಇಟ್ಟು ಬನ್ನಿ, ಕೈ ಮುಗಿರಿ. ಏನೇ ಕಷ್ಟ ಇದ್ರೂ ಹೇಳ್ಕೊಳ್ಳಿ, ತಾಯಿ ನೆರವೇರಿಸ್ತಾಳೆ ಅಷ್ಟೇ ಸರ್. ಇನ್ನೇನು ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸುಂ ಸೋಲಾಪುರದಮ್ಮಾಯ ನಮಃ ಸೋಲಾಪುರದಮ್ಮಾಯ ವಿದ್ಮಹಿ ಸೋಲಾಪುರದಮ್ಮಾಯ ಧೀಮಹಿ ತನ್ನೋ ಸನ್ನು ಪ್ರಚೋದಾಯೇತ್. ದೇವಸ್ಥಾನದ ವಿಶೇಷತೆ ಏನಂದರೆ ಸರ್, ಇಲ್ಲಿ ಭಕ್ತಾದಿಗಳು ಏನು ಬೇಡಿಕೆ ಮಾಡ್ಕೊಂಡು ಹೋಗ್ತಾರೋ ಅದು ಆಗುತ್ತೆ. ಹರಕೆ ಕಟ್ಕೊಳ್ತಾರೆ. ಏನು ನಿಮಗೆ ಸಮಸ್ಯೆ ಇದೆ, ಕೋರ್ಟ್ ಕೇಸ್ನಿಂದ ಹಿಡ್ಕೊಂಡು
ಮದುವೆದು ಆಗಿಲ್ಲ, ಸಂತಾನ ಆಗಿಲ್ಲ, ಆಮೇಲೆ ಇನ್ನೇನೇ ಇರಲಿ ಅದು ಕ್ಲಿಯರ್ ಆಗುತ್ತೆ. ಈವನ್ ಎಕ್ಸಾಮು, ಕೆಲಸ, ಉದ್ಯೋಗನೂ ಸಿಕ್ಕುತ್ತೆ. ಆ ಥರ ಬೇಡ್ಕೊಂಡು ಹೋಗ್ತಾರೆ ಇವರು, ದೇವ್ರ ಹತ್ರ ಹರಕೆ ಕಟ್ಕೊಂಡು ಹೋಗ್ತಾರೆ. ಆಮೇಲೆ ಹರಕೆ ಕಟ್ಕೊಂಡ್ಬಿಟ್ಟು ಮಗು ಏನಾದಾದರೆ ಅವ್ರು ಬಂದು ಇದೇ 2 ಹರಕೆ, ಒಂದು ಮರಿ ಹೊಡಿತಾರೆ, ಇಲ್ಲ ಬಲಿ ಕೊಡ್ತಾರೆ, ಇಲ್ಲ ಕೋಳಿ ಮಾಡಿಕೊಂಡು ಕಟ್ ಮಾಡ್ಕೊಂಡು ಹೋಗ್ತಾರೆ. ಸರ್, ಇಲ್ಲಿ ಅರ್ಚಕರಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಹೌದು, ನಿಜ ನಿಜ. ನೀವು ನೋಡ್ತಾ ಇರ್ಬೋದು, ಅರ್ಚಕರು ಇಲ್ಲವೇ ಇಲ್ಲ ಇಲ್ಲಿ. ಸೀರೆ ಉಡ್ಸೋಕ್ಕೆ ನೋಡ್ಕೊಳ್ಳೋಕೆ ಒಬ್ರು ಇದ್ದಾರೆ, ಅವರು ಒಂದು ವರ್ಷ ಇವರು ಮಾಡ್ಕೊಂಡು ಹೋಗ್ತಾರೆ ಆ ಥರ. ಆಮೇಲೆ ಇನ್ನೇನಪ್ಪ ಅಂದರೆ ಸುಮಾರು ಇದು 150 ವರ್ಷಗಳ ಹಿಂದಿಂದು ಇದು. ದುಡ್ಡಿಲ್ಲ, ಇಟ್ಟು ಹೋಗ್ತಾರೆ, ಇಲ್ಲ ಉಂಡಿಯಲ್ಲಿ ಹಾಕ್ತಾರೆ, ದುಡ್ಡಿಲ್ಲ. ಎಲ್ಲನೇ ಫ್ರೀ, ಯಾವ ಥರದ್ದು ದುಡ್ಡಿಲ್ಲ ಇಲ್ಲಿ. ಸರ್, ನೀವು ಎಷ್ಟನೇ ಸಲ ಬರ್ತೀರಾ ದೇವಸ್ಥಾನಕ್ಕೆ? ನಾನು ಇಲ್ಲೇ ಡ್ಯೂಟಿ ಮಾಡ್ತಾಯಿದ್ದೆ, ಅಮ್ಮವ್ರ ಸೇವೆ ಮಾಡ್ತಾಯಿದ್ದೆ. ಎಷ್ಟು 2 ವರ್ಷ ಮಾಡಿದ್ದೀನಿ. ಇವಾಗಲೂ ಬಂದು ಸ್ವಯಂ ವ್ಯಾಲಂಟಿಯರ್ ಆಗಿ ನಾನು ಬಂದು ಕೆಲಸ ಮಾಡಿ ಹೋಗ್ತೀನಿ, ಕ್ಲೀನ್ ಮಾಡೋದು. ಉದಾಹರಣೆ ಇದೆಯಾ ಸರ್, ಯಾವ್ದಾದ್ರು ಒಳ್ಳೇದಾಗಿದೆ ನಿಮ್ಮ ಲೈಫಲ್ಲಿ ಈ ದೇವಸ್ಥಾನ ಬಂದು? ನನಗೆ ಆರೋಗ್ಯ ಚೆನ್ನಾಗಾಗಿದೆ. ನಾನು ರಿಟೈರ್ಡು ಆರ್ಮಿಯಿಂದ, ಆಮೇಲೆ ಟೊಯೋಟಾನಲ್ಲಿದ್ದೆ. ರಿಟೈರ್ಡ್ ಆಗಿ ನಾನು ಬಂದು ಇಲ್ಲಿ ಕೆಲಸ ಮಾಡಿ ಒಂಥರ ಏನೋ ಒಂದು ನನಗೆ ಹುಮ್ಮಸ್ ಕೊಡುತ್ತೆ. ಅಂದ್ರೆ ಉಡಿ ತುಂಬಿದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ ಹೇಳ್ತೀರಾ? ಹೌದೌದು, ಡೆಫಿನೆಟ್ಲಿ. ಅಂದರೆ ತಾಯಿ ಇಲ್ಲಿ ನೆಲೆಸಿದಲ್ಲ ಅಂತ ಹೇಳ್ತೀರಾ? ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು ಸರ್. ಸರ್, ನಮಸ್ಕಾರ. ಸೊಲ್ಲಾಪುರದಮ್ಮ ಅಂದ್ಬಿಟ್ಟು ಇಲ್ಲಿ ವಾರ್ಡ್ 130ಯಲ್ಲಿರೋದು. ನಾವು 2009ರಿಂದ ನೋಡ್ತಾ ಇದ್ದೀವಿ ಈ ಸ್ಥಳಕ್ಕೆ ಬಂದು. ಇಲ್ಲಿ ಮೊದಲು ಓಪನ್ ಆಗಿತ್ತು, ಈಗ ನಮ್ಮ ಟ್ರಸ್ಟಿ ಎಲ್ಲ ಬಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಭಕ್ತಾದಿಗಳೆಲ್ಲ ಬಂದು ಅವರವ್ರ ಹರಕೆ, ಅವರವ್ರ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ದೇವ್ರಿಗೆ ಪ್ರಾರ್ಥನೆ ಮಾಡಿ ನಾವೇನು ಮನಸ್ಸಿನಲ್ಲಿ ಕೇಳ್ಕೊಯ್ತು ಒಳ್ಳೆಯದಾಗಿದೆ. ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ಇಂಥ ಕಷ್ಟ ಅಂತಲ್ಲ, ಎಲ್ಲ ಕಷ್ಟಕ್ಕೂ ಸಹಾಯ ಮಾಡಿದ್ದಾರೆ. ದೇವರ ಆಶೀರ್ವಾದ ಇದ್ದೇ ಇರುತ್ತೆ, ಚೆನ್ನಾಗಿದೆ. ಆಮೇಲೆ ಬೇರೆ ಕಡೆಯಿಂದಲೂ ಹೊರಗಡೆಯಿಂದ ಬರ್ತಾಯಿದ್ದಾರೆ. ಈ ಬೇರೆ ಕಡೆ ಜೈನವರ ಆ ಕಡೆಯಿಂದಲೂ ಕೇಳಿದ್ದೀನಿ ಭಕ್ತಾದಿಗಳನ್ನ, ಎಲ್ಲಿಂದ ಬಂದಿರೋ, ನಾವು ಜೈನವರ ಬಂದಿದ್ದೀವಿ, ರಾಜನವರ ಬಂದಿದ್ದೀವಿ, ಈ ಕಡೆಯಿಂದೆಲ್ಲ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ಅಲ್ಲಿಂದ ಬರಬೇಕಾದ್ರೆ ನಾವು ಸ್ಥಳೀಯರಿಗೆ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾಳೆ. ಯಾವ್ಯಾವ ವಾರ ಇರುತ್ತೆ ಸರ್? ಸರ್, ಇಲ್ಲಿ ನಮಗೆ ಮುಖ್ಯವಾಗಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ದಿವಸ ಜನ ಜಾಸ್ತಿ ಇರ್ತಾರೆ. ವಿಶೇಷ ಹುಣ್ಣಿಮೆ, ಅಮಾವಾಸ್ಯೆಲ್ಲೆಲ್ಲ ಜನ ಜಾಸ್ತಿ ಇರ್ತಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಅಂತೂ ಸುಮಾರು ಜನ ಭಕ್ತಾದಿಗಳೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಸ್ಥಳದಲ್ಲೇ ಶಕ್ತಿ ಇದೆ ಅಂತ ಹೇಳ್ತೀರಾ ಸರ್? ಹಾಂ, ಇದೆ ಸರ್, ಖಂಡಿತ ಇದೆ. ಯಾಕೆಂದರೆ ನಾನೇ ಉದಾಹರಣೆ ಹೇಳ್ತೀನಿ. ನಮ್ಮದು ಎಷ್ಟೋ ಕಷ್ಟ ಇತ್ತು, ನಮ್ಗೆ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ಅದನ್ನು ಸತ್ಯವಾಗಿ ಹೇಳ್ತೀನಿ ನಾನು, ಒಳ್ಳೆಯದಾಗಿದೆ. ನನಗೇ ಒಳ್ಳೆಯದಾಗಿದೆ. ಸೊ ಹಾಗಾಗಿ ಅವರವರು ಭಕ್ತಾದಿಗಳ ಕಷ್ಟ ಏನಿದೆ ಅವ್ರವ್ರ ಮನಸ್ಸಿನಲ್ಲಿ ಕೋರಿಕೆ ಮಾಡ್ಕೊಂಡು ಕಾಣಿಕೆ ಕಟ್ಕೊಂಡ್ರೆ ಒಳ್ಳೆಯದಾಗುತ್ತೆ, ಖಂಡಿತ ಸರ್. ಉಡಿ ತುಂಬೋದು ತುಂಬ ವಿಶೇಷ ಇದೆ ಸರ್, ಏನು ಹೇಳ್ತೀರಾ ಅಂತ? ಆಮೇಲೆ ಇಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನ ಮತ್ತು ನವರಾತ್ರಿಲೆಲ್ಲ ವಿಶೇಷವಾಗಿ ಪೂಜೆ ನಡೆಯುತ್ತೆ ಸರ್. ಇಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾರೆ. ಟ್ರಸ್ಟಿಗಳು ಅದೇ ಥರ ಭಕ್ತಾದಿಗಳಿಗೆ ಅನುಕೂಲ ಮಾಡ್ತಾರೆ. ಪ್ರಸಾದದ ವ್ಯವಸ್ಥೆ ಇರುತ್ತೆ ಪ್ರತಿಯೊಂದು. ಆಮೇಲೆ ಇದು ವಾಲಂಟ್ರಿ ಬಂದು ಕೆಲಸ ಮಾಡ್ತಾರೆ ಸರ್ ಇಲ್ಲಿ. ಆ ಥರ ಇರೋದ್ರಿಂದ ಟ್ರಸ್ಟಿಗಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಭಕ್ತಾದಿಗಳನ್ನ. ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಎಲ್ಲ ಇದೆ. ಮಂಗಳವಾರ, ಶುಕ್ರವಾರ ಪ್ರಸಾದ ಇರುತ್ತೆ. ಭಕ್ತಾದಿಗಳು ಏನು ಅವರು ಕೇಳ್ಕೊಂಡಿರ್ತಾರೆ, ನಾವು ಈ ಸಾರಿ ನಂದು ಅಡುಗೆ ಇರುತ್ತೆ, ನನ್ನ ಪ್ರಸಾದ ಇರುತ್ತೆ ಅಂದಾಗ ಅವರೇ ವಾಲಂಟ್ರಿ ಬಂದು ಮಾಡಿದಾಗ ಸುಮಾರು ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ. ನಗರದಿಂದ ಬರ್ತಾ ಇರೋದು ನಾವು, ಇದು 3ನೇ ಸಲ ಬರ್ತಾ ಇರೋದು. ನಾವು ಬೇಡ್ಕೊಂಡು, ನಾವು ಏನೇ ಅಂದ್ಕೊಂಡು ನಾವು ಇಲ್ಲಿ ದೇವಿ ಹತ್ರ ಬಂದು ನಾವು ಬೇಡ್ಕೊಂಡ್ರೆ 3 ವಾರ 5 ವಾರ ಅಂತ ನಾವು ಎಷ್ಟು ವಾರ ನಾವು ಹರಕೆ ಹೊತ್ಕೊಂಡು ಬರ್ತೀವೋ, ನಾವು ಏನು ಅಂದ್ಕೊಂಡಿದ್ದೀವೋ ಅದು ನೆರವೇರ್ತಾ ಇದೆ. ಅದಕ್ಕೆ ಬರ್ತಾಯಿದ್ದೀವಿ. ಇದು 3ನೇ ವಾರ ನಾನು ಬರ್ತಾ ಇರೋದು. ಮೇಡಮ್, ಇಲ್ಲಿ ಬಂದ ಮೇಲೆ ಏನೆಲ್ಲ ಅನ್ನಿಸ್ತು? ಅಂದರೆ ನೀವಾಗೆ ದೇವಿನ ಮುಡ್ತೀರಾ, ನೀವೇ ಉಡಿ ತುಂಬ್ತೀರಾ, ಸೊ ನೀವೇ ಆರತಿ ಬೆಳಗ್ತೀರಾ, ಸೊ ಅರ್ಚಕರೆಲ್ಲ ಏನು ಅನ್ನಿಸ್ತು ಅಂತ ನಿಮಗೆ? ಇಲ್ಲ, ಬೇರೆ ದೇವಸ್ಥಾನದಲ್ಲಿ ಒಳಗಡೆ ಹೋದರೆ ನಮ್ಮನ್ನು ಒಳಗಡೆ ಕೂಡ ಬಿಡಲ್ಲ. ಅಲ್ಲಿ ಮುಂದೆಯಿಂದ ನಿಂತ್ಕೊಂಡು ನಾವು ಆರತಿ ತೊಗೊಂಡು ಹೋಗಬೇಕು. ಇಲ್ಲಿ ಬಂದು ನಾವೇ ದೇವ್ರಿಗೆ ಹೂವು ಹಾಕಿ ಅಲಂಕಾರ ಮಾಡಿ ನಾವೇ ಪೂಜೆ ಮಾಡಿ ಹೋಗೋದ್ರಿಂದ ನೆಮ್ಮದಿ ಅನಿಸುತ್ತೆ. ನಾವು ಏನು ಅಂದ್ಕೊಂಡಿದ್ದೀವೋ ಅದು ನೆರವೇರ್ತಿದೆಯಲ್ಲ, ಅದ್ರ ಮೇಲೆ ದೇವ್ರ ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಬರ್ತಾಯಿದೆ. ಹೇಳ್ಬೋದಾ ಮೇಡಮ್, ಏನಾಗಿದೆ ನಿಮ್ಗೆ ಒಳ್ಳೇದಂತ? ಇಲ್ಲ, ಇರಲಿ, ಆಗಿದೆ, ಒಳ್ಳೇದಾಗ್ತಾ ಇದೆ. ಅದು ಫುಲ್ ನೆರವೇರಿದ ಮೇಲೆ ಹೇಳ್ಬೋದು ಅಂತ ನನಗೆ. ಥ್ಯಾಂಕ್ಸ್. 15 ವರ್ಷ ಆಯಿತು ಇಲ್ಲೇ ಮನೆ ಕಟ್ಟಿದ್ದು. ಗ್ರೌಂಡ್ ಫ್ಲೋರ್ ಕಟ್ಟಿದ್ವಿ ಫಸ್ಟು. ನಮಗೆ ಗೊತ್ತಿರಲಿಲ್ಲ ಇಲ್ಲೇನು, ಅಲ್ಲಿ ಫೌಂಡೇಶನ್ ಹಾಕ್ಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ದ ಏನೋ ಓಡಾಡ್ತಾ ಇದ್ದಾರೆ ಜನ ಅಂತ, ಅಲ್ಲಿ ದೇವಸ್ಥಾನ ಅಂತ ಹೇಳಿದ್ರು. ಬಂದಿರಲಿಲ್ಲ. ತುಂಬ ಕಷ್ಟದಲ್ಲಿ ನಾವು ಗೃಹ ಪ್ರವೇಶ ಮಾಡಿದ್ಮೇಲೆ ತುಂಬ ಕಷ್ಟ ಆಯ್ತು ಹೇಳಿ, ಅಷ್ಟಿಷ್ಟು ಕಷ್ಟ ಆಗಲಿಲ್ಲ ನಮಗೆ. ಮನೆ ಬಿಟ್ಟೆ ಹೋಗ್ಬಿಟ್ವಿ ನಾವು. ಆಮೇಲೆ ಬಂದುಬಿಟ್ಟು ಇಲ್ಲಿ ಅಮ್ಮನಿಗೆ ಅರ್ಶಿನ ಕುಂಕುಮ ತಗೊಂಡು ಇದು ಮಾಡಿದ್ವಿ. ತುಂಬ ಚೆನ್ನಾಗಾಯ್ತು ನಮಗೆ. ಮತ್ತು ಇನ್ನೊಂದು ಮನೆಯೂ ಕಟ್ಟಿದ್ವಿ. ಈಗ ಭಾಳ ಚೆನ್ನಾಗಾಗ್ತಾಯಿದೆ. ಅಂದರೆ ಭಾಳ ಜನ ಬರ್ತಾರೆ, ಅವಾಗೂ ಇವಾಗೂ
15 ವರ್ಷದಿಂದ ನೋಡ್ತಾ ಇದ್ದೀವಲ್ಲ, ಭಾಳ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಂದರೆ ಅಂದರೆ ತಾಯಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಶಕ್ತಿ ಇದೆ, ಭಾಳ ಶಕ್ತಿ ಇದೆ. ಶಕ್ತಿ ಇರೋದ್ರಿಂದಲೇ ಅಷ್ಟೊಂದು ಒಂದು ಅನಾಹುತಗಳಾಗಲ್ಲ. ಆಮೇಲೆ ಇಲ್ಲೆಲ್ಲ ತುಂಬ ಅಮ್ಮನೇ ಓಡಾಡ್ತಾರೆ ಅಂತ ಅನಿಸುತ್ತೆ ನಮಗೆ. ಮೊದಲೆಲ್ಲ ಹಂಗೆ ಆಗ್ತಿತ್ತು, ಇವಾಗ ಜನ ಜಾಸ್ತಿ ಅಲ್ಲ, ಅಷ್ಟು ಗೊತ್ತಾಗಲ್ಲ. ತುಂಬ ನಮ್ಗೆ ಆ ಫೀಲಿಂಗ್ ಆಗ್ತಾಯಿದೆ. ನನ್ನ ಮಗಳು ಎಲ್ಲರಿಗೂ ಮದುವೆ ಆಯಿತು, ಚೆನ್ನಾಗಿದ್ದಾರೆ ಅವರು. ಮೇಡಮ್, ನಮ್ಮ ಈ ಅಂದರೆ ಕರ್ನಾಟಕದಲ್ಲಿ ತುಂಬ ಜನ ಸಮಸ್ಯೆಯಲ್ಲಿ ಇರ್ತಾರೆ ಮೇಡಮ್. ಅವ್ರಿಗೆ ಇಲ್ಲಿ ಬಂದರೆ ಪರಿಹಾರ ಸಿಗುತ್ತೆ ಅಂತ? ಪರಿಹಾರ ಸಿಗುತ್ತೆ. ಫಸ್ಟ್ ಬರೋಕ್ಕೆ ಹೇಳ್ರಿ, ಪರಿಹಾರ ಸಿಗುತ್ತೆ. ನನ್ನ ತಂಗಿ ಇಲ್ಲೇ ನಮ್ಮ ಮನೇಲೇ ಇದ್ಲು, ಇವಾಗ ಅವಳು ತುಮಕೂರಲ್ಲಿದ್ದಾಳೆ. ಅಲ್ಲಿಂದ ಬಂದು ಅರ್ಶಿನ ಕುಂಕುಮ ತಗೊಂಡು ಹೋಗ್ತಾಳೆ. ತುಂಬ ಅನುಕೂಲ ಆಗಿದೆ ಅವಳಿಗೆ. ತುಂಬ ನಂಬಿಕೆ ಇದೆ ಅಂದರೆ ನಮಗೆ. ಅಮ್ಮನೂ ಹಂಗೆ ನಡೆಸ್ಕೊಡ್ತಾರೆ. ಮೇಡಮ್, ಈಗ ಅನ್ನಪ್ರಸಾದ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಾ? ತುಂಬ ವಿಶೇಷವಾಗಿ ಬೇರೆ ಕಡೆ ಎಲ್ಲ ಟ್ರಸ್ಟಿಂದ ಮಾಡ್ತಾರೆ ಅಥವಾ ದೇವಸ್ಥಾನದಿಂದ ಮಾಡ್ತಾರೆ. ಸೊ ಇಲ್ಲಿ ಅವರವರೇ ಮಾಡ್ಕೊಂಡು ಬರ್ತಾರೆ. ಅದ್ರ ಬಗ್ಗೆ ಒಂದು ಹೇಳಿ. ಅದು ತುಂಬ ಖುಷಿ ಆಗುತ್ತೆ ಇವರೇ. ನನಗೂ ಅದು ತುಂಬ ಇಷ್ಟ, ಭಾಳ ಖುಷಿ ಆಗುತ್ತೆ. ಅಂದರೆ ಅದನ್ನ ಹಂಗಿದೆಯಲ್ಲ, ನಮ್ಗೆ ಹೆಣ್ಮಕ್ಳಿಗೇನೋ ಅದೇ ಒಂದು ಆನಂದ ಅಷ್ಟೇ. ಅಮ್ಮನಿಗೆ ಅದು ಇಷ್ಟ ಆಗುತ್ತೆ, ತುಂಬ ಇಷ್ಟ ಅಂತೆ ಈ ಪ್ಲೇಸ್ ಅಮ್ಮನಿಗೆ. ಇಂಪ್ರೂವ್ಮೆಂಟ್ ನೋಡಿದ್ರೆ ಹಂಗೆ ಅನಿಸುತ್ತೆಪ್ಪ, ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಅವಾಗೂ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನಮಗೆ ಮನಸ್ಸಿಗೇನೋ ಆನಂದ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಲಂತೂ ತುಂಬಾ ನಡೆಯುತ್ತೆ ಇಲ್ಲಿ, ಭಾಳ ಜನ ಬರ್ತಾರೆ. ನಾವು ಹಿಂಗೆ ಸಾಧ್ಯವಾದ ಮಟ್ಟಿಗೆ ಬರ್ತೀವಿ. ತುಂಬ ಚೆನ್ನಾಗಾಗುತ್ತೆ. ಮೊನ್ನೆ ಜಾತ್ರೆ ಆಯ್ತು 5 ವರ್ಷಕ್ಕೊಂದ್ಸರಿ, ಅದು ತುಂಬ ಚೆನ್ನಾಗಿ ನಡೀತು. ನನಗೆ ಅದು ನೋಡಿಬಿಟ್ಟು ಭಾಳನೇ ಖುಷಿ ಆಯ್ತು. ಅಂದರೆ ಹೇಗಿದೆ ಅಂದರೆ, ನಾವು ಏನೇ ಬೇಡ್ಕೊಂಡ್ರು ಅಮ್ಮ ನಮಗೆ ಕೈ ಬಿಟ್ಟಿಲ್ಲ. ನಮ್ಮ ತುಂಬ ಮಗ ತೊಂದರೆಲಿದ್ದರು, ಕಾಯಿಲೆ ಇದ್ದ. ಅಮ್ಮನಿಗೆ ಬೇಡ್ಕೊಂಡ್ಮೇಲೆ ಅಮಾವಾಸ್ಯೆಯಲ್ಲಿ ಜೀವದ ಕೋಳಿ ಬಿಡ್ತೀವಿ ಅಂತ, ಜೀವಕ್ಕೆ ಜೀವ ಕೊಡ್ತೀವಿ ಅಂತ 5 ಅಮಾವಾಸ್ಯೆಗೆ ಬಿಟ್ಟಿದ್ದು. ಮಗನಿಗೆ ಚರ್ಮದ್ದು ಇದೆಲ್ಲ ಕಡಿಮೆ ಆಗಿತ್ತು. ಹಂಗಾಗಿ ಅಮ್ಮನ್ನ ತುಂಬ ಬೇಡ್ಕೋತೀವಿ ನಾವು. ಶಕ್ತಿ ಇದೆ ಅಂತ ನಾವು ಅನ್ಕೋತೀವಿ ಅಷ್ಟೇ. ಅಮ್ಮನ ನಂಬಿದ ಮೇಲೆ ಏನೂ ಕೈ ಬಿಟ್ಟಿಲ್ಲ ನಮಗೆ, ಎಲ್ಲ ಒಳ್ಳೇದು ಮಾಡಿದ್ದಾಳೆ. ನಾವು ಶುಕ್ರವಾರ ಬರ್ತೀವಿ. ಮೇಡಮ್, ಇಲ್ಲಿ ದೇವಸ್ಥಾನದಲ್ಲಿ ಅವರೇ ಉಡಿ ತುಂಬ್ತಾರೆ, ಅವರೇ ದೀಪ ಎಲ್ಲ ಮಾಡ್ತಾರೆ. ಯಾರು ಇಲ್ವಾ ಇಲ್ಲಿ? ಇಲ್ಲ ಸರ್, ಎಲ್ಲ ಅವರವರೇ ಮಾಡ್ಕೋಬೋದು. ಎಲ್ಲ ಮಾಡ್ಕೊಳ್ಳೋದಿನೇ ಎಲ್ಲರೂ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಿದೆ, ಏನೂ ತೊಂದರೆ ಇಲ್ಲ. ನಾವು ಸುಮಾರು ಒಂದು 17-18 ವರ್ಷ ಆಯಿತು ಅಮ್ಮನ ನೋಡಿದ್ದೀವಿ, ಏನೂ ತೊಂದರೆ ಇಲ್ಲ. ನಮ್ಮದವ್ರಿಗೆ ಕೈ ಬಿಟ್ಟಿಲ್ಲ ತಾಯಿ, ನಮ್ಮಮ್ಮ ಚೆನ್ನಾಗಿದೆ. ಥ್ಯಾಂಕ್ ಯು.